ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂದಾರ ಮಲ್ನಾಡ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸುಷ್ಮಿತಾ. ನಾನು ವಿಜಯದಲ್ಲಿ, ಆದರೆ ನಾನಿರೋದು ನಂಜನಗೂಡಲ್ಲಿ. ಇವತ್ತು ನಾನು ಫಸ್ಟ್ ವ್ಲಾಗ್ನ ಬಿಡ್ತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ, ಇವ್ನು ನನ್ನ ಮಗ ಶ್ರೇಯಸ್ ಅಂತ. ಈಗ ಟೈಮ್ ಬಂದುಬಿಟ್ಟು 8 ಇದ್ದೀನಿ. ಸೊ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಬೆಳಿಗ್ಗೆ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂತ. ನಿನ್ನೆ ಹಿಟ್ಟು ರುಬ್ಬಿದ್ದೆ ದೋಸೆಗಂತ. ಅದು ಹೇಗಾಗಿದೆ ಅಂದರೆ ಎಷ್ಟು ಉಪ್ಪಿದೆ ನೋಡಿ. ಇದು ತೆಗಿಯೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ನೋಡಿ ಎಷ್ಟು ಬಂದಿದೆ, ಹೂ ಥರ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಾವ್. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಫುಲ್ಲು ಎಲ್ಲ ಉಕ್ಕಿ ಹೋಗ್ತಿತ್ತು. ನೋಡಿ ಪ್ಲೇಟಲ್ಲೆಲ್ಲ ಆಗ್ಬಿಟ್ಟಿದೆ. ಚೆನ್ನಾಗಿ ಬಂದಿದೆ. ಮತ್ತು ಬೆಳಗ್ಗೆ ತಿಂಡಿ ದೋಸೆ. ಇದು ಭಾನುವಾರ ಅಲ್ವಾ, ಹಾಗಾಗಿ ದೋಸೆ ಮಾಡೋಕ್ಕೆಲ್ಲ ಟೈಮ್ ಇರುತ್ತೆ. ನಂಗೆ ಕೊಬ್ಬರಿ ಇತ್ತು ಸ್ವಲ್ಪ, ಅದನ್ನೇ ಈಗ ಚಟ್ನಿ ಮಾಡೋಣ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ಚಟ್ನಿ ಮಾಡೋಣ ಅಂತ. ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ಚಟ್ನಿ ಆಗಿದೆ. ಚಟ್ನಿ ರೆಡಿ ಮಾಡಿಟ್ಕೊಂಡ್ರೆ ನೋಡಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನೋಡಿ ದೋಸೆ ಎಷ್ಟು ನೀಟಾಗಿ ಬಂದಿದೆ. ಹಿಂಗೆ ಎತ್ತುತ್ತಾ ಇರೋದು. ಅಮ್ಮ, ಇನ್ನೂ ದೋಸೆ ಆಗಿಲ್ವಾ? ಇನ್ನೂ ಎಷ್ಟೊತ್ತು? ಸ್ವಲ್ಪ ಹೊತ್ತು. ಕ್ಯಾಶ್ ಹೋಗ್ತಿದ್ಯಾ? ಏನು ಹೇಳು. ಡುಮ್ ಡುಮ್ ಎಣ್ಯಾವ್ ಗಾಯ್ಸ್. ಅಮ್ಮ ಅಂಗಡಿ ಕಲಿಸಿದ್ದಾರೆ, ಹೋಗ್ತಾರಣ ಬನ್ನಿ ಗಾಯ್ಸ್. ಗಾಯ್ಸ್ ಅಂಗಡಿ ಬಂತು ಗಾಯ್ಸ್, ಬನ್ನಿ ಹೋಗೋಣ ಗಾಯ್ಸ್. ಹಾಲು ಸಿಕ್ತು, ಹೆಂಗಿದ್ರು ಬನ್ನಿ ಒಂದು ಕಾಫಿ ಕುಡಿಯೋಣ ಗಾಯ್ಸ್. ಏನಂದರೆ ಆ ಅಂಕಲ್ ಅವರು ನನಗೆ ಫ್ರೆಂಡು ಗಾಯ್ಸ್. ಏನೇ ಕೇಳಿದ್ರು ಪಟ್ಟಲ್ಲಿ ಕೊಟ್ಬಿಡ್ತಾರೆ. ಬೇರೆ ಕಸ್ಟಮರ್ ಇದ್ರು ಗಾಯ್ಸ್. ಮನೆಗೆ ಬಂದು ಮಮ್ಮಿ ಆಯ್ತಾ ದೋಸೆ? ದೋಸೆ ಆಯ್ತು. ನೀ ಹಾಲು ತಂದ್ಯಾ? ಹಾಂ ತಗೊಳ್ಳಿ. ಥ್ಯಾಂಕ್ ಯು, ವೆಲ್ಕಮ್. ಇಲ್ಲಿ ನಾನು ನನ್ನ ಮಗನಿಗೂ ನನ್ನ ಹಸ್ಬೆಂಡ್ಗೂ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ. ಚಟ್ನಿ ಹಾಕಿ ಬೇಗ ಕೊಟ್ಬಿಟ್ರೆ ತಿಂಡಿ ತಿನ್ಕೊಂಡು ಬಿಡ್ತಾರೆ. ಆಮೇಲೆ ನಾವು ಮನೆ ಕ್ಲೀನ್ ಮಾಡ್ಕೋಬೋದಲ್ವ ಅಂತ ನೋಡಿ ನಾನು ತಿಂಡಿ ಕೊಟ್ಟು ಇವಾಗ ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಜೊತೆ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕಾಫಿ ರೆಡಿ ಮಾಡಿದ್ದೀನಿ. ಕೊಟ್ಟು ಇವಾಗ ನಾನು ತಿನ್ನೋಕ್ಕೆ ಹಾಕ್ಕೊಂಡೆ.
ಎಲ್ಲರೂ ತಿಂಡಿ ತಿಂದಾಯಿತು. ಇವಾಗ ಪಾತ್ರೆ ತೊಳ್ಕೊಳ್ಳೋಣ ಅಂತೇಳಿ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ತೊಳಿತಾ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಫುಲ್ ನೀಟ್ ಮಾಡ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು, ಜಾಸ್ತಿ ಏನಿರಲಿಲ್ಲ. ತಿಂಡಿಗೆ ಬೆಳಗ್ಗೆ ತಿಂಡಿ ಪಾತ್ರೆಗಳು ಮಾತ್ರ ತೊಳ್ಕೊತಾ ಇದ್ದೀನಿ. ತೊಳೆದು ಅಡುಗೆ ಮನೆ ನೀಟ್ ಮಾಡಿದರೆ ನನ್ನ ಕೆಲಸ ಆಯಿತು. ಪಾತ್ರೆ ಎಲ್ಲ ತೊಳೆದಾಯಿತು, ಹಾಗೆ ಅಡುಗೆ ಮನೆಯೂ ಒರೆಸಿ ಆಯಿತು. ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರು, ಕಮೆಂಟು, ಲೈಕ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.